ಐಪಿಎಲ್ 2026ರ ಕ್ರೇಜ್ ಶುರುವಾಗುವ ಮೊದಲೇ ಕರ್ನಾಟಕದ ಕ್ರಿಕೆಟ್ ಅಭಿಮಾನಿಗಳಿಗೆ ಭರ್ಜರಿ ಸಿಹಿ ಸುದ್ದಿಯೊಂದು ಸಿಕ್ಕಿದೆ. ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ನಂದಿನಿ ಈಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಅಧಿಕೃತ ಪಾಲುದಾರನಾಗಿ ಕೈಜೋಡಿಸಿದೆ. ಕಳೆದ ಹಲವು ವರ್ಷಗಳಿಂದ ಈ ಪಾಲುದಾರಿಕೆಗಾಗಿ ಕೆಎಂಎಫ್ ಪ್ರಯತ್ನ ನಡೆಸ್ತಾ ಇತ್ತು. ಈಗ ಅದು ಅಧಿಕೃತವಾಗಿ ಜಾರಿಗೆ ಬಂದಿದೆ. 1 ವರ್ಷದ ಅವಧಿಗೆ ಆರ್ಸಿಬಿ ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಈ ಪ್ರಾಯೋಜಕತ್ವಕ್ಕಾಗಿ ಕೆಎಂಎಫ್ ಒಟ್ಟು 4 ಕೋಟಿ 8 ಲಕ್ಷ ರೂಪಾಯಿಗಳನ್ನು ವ್ಯಯಿಸಿದೆ. ಟಿ20 ವಿಶ್ವಕಪ್ನಲ್ಲಿ ಐರ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ತಂಡಗಳಿಗೆ ಯಶಸ್ವಿಯಾಗಿ ಪ್ರಾಯೋಜಕತ್ವ ನೀಡಿದ ಬಳಿಕ ಈಗ ಸ್ಥಳೀಯವಾಗಿ ಆರ್ಸಿಬಿ ಮೂಲಕ ದೊಡ್ಡ ಮಟ್ಟದ ಪ್ರಚಾರಕ್ಕೆ ಕೆಎಂಎಫ್ ಮುಂದಾಗಿದೆ. ಈ ಒಪ್ಪಂದದ ಪ್ರಕಾರ ಆರ್ಸಿಬಿ ತಂಡದ ಪ್ರಮುಖ ಆಟಗಾರರಾದ ವಿರಾಟ್ ಕೊಹ್ಲಿ, ರಜತ್ ಪಾಟೀದಾರ್ ಸೇರಿದಂತೆ 3 ಆಟಗಾರರನ್ನ ನಂದಿನಿ ಉತ್ಪನ್ನಗಳ ಪ್ರಚಾರಕ್ಕೆ ಬಳಸಿಕೊಳ್ಳಲು ಅವಕಾಶವಿದೆ. ನಂದಿನಿಯ ಆಯ್ದ ಉತ್ಪನ್ನಗಳಾದ ಗುಡ್ ಲೈಫ್ ಹಾಲು, ಪನ್ನೀರ್ ಮತ್ತು ಇತರ ಡೈರಿ ಪದಾರ್ಥಗಳ ಪ್ಯಾಕೆಟ್ಗಳ ಮೇಲೆ ಆರ್ಸಿಬಿ ಆಟಗಾರರ ಭಾವಚಿತ್ರಗಳು ರಾರಾಜಿಸಲಿವೆ. ಇದು ಬ್ರ್ಯಾಂಡ್ ಮೌಲ್ಯವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ.